ಗಳ ವಿರುದ್ಧ ಅಬ್ಬರಿಸಿದ್ದ ಹಿಂದೂ ಫೈರ್ ಬ್ರ್ಯಾಂಡ್ ಬಿಜೆಪಿಯಿಂದ ಔಟ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಯತ್ನಾಳ್ ಉಚ್ಚಾಟನೆಯ ಅಸಲಿ ಎತ್ತು ಬಿಚ್ಚಿಡ್ತಾ ಇದೆ. ಬಿಜೆಪಿ ಶೋಕಾಸ್ ನೋಟಿಸ್ಗೆ ಹಿಂದೂ ಹುಲಿ ಉತ್ತರ ಹೇಗಿತ್ತು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಯತ್ನಾಳ್ ಹಿಂದೂ ಫೈರ್ ಬ್ರ್ಯಾಂಡ್, ಬಿಜೆಪಿ ರೆಬಲ್ ನಾಯಕ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಗುಡುಗಿದ್ದ ಹಿಂದೂ ಹುಲಿ. ಅಪ್ಪ ಮಕ್ಕಳ ವಂಶವಾಹಿ ಆಡಳಿತದ ವಿರುದ್ಧ ಸಿಡಿದೆದ್ದಿದ್ದ ಲೀಡರ್ ಈಗ ಕೇಸರಿ ಮನೆಯಿಂದ ಹೊರಬಿದ್ದಿದ್ದಾರೆ. ಬಿಜೆಪಿಯಿಂದ ರೆಬಲ್ ಶಾಸಕನಿಗೆ ಗೇಟ್ ಪಾಸ್. ರಿಪಬ್ಲಿಕ್ನಲ್ಲಿ ಯತ್ನಾಳ್ ಉಚ್ಚಾಟನೆ ಅಸಲಿ ಎತ್ತು. ಬಿಜೆಪಿಯಲ್ಲಿ ವಂಶ ಪಾರಂಪರ್ಯ ಆಡಳಿತದ ವಿರುದ್ಧ ಯತ್ನಾಳ್ ಸಿಡಿದೆದ್ದಿದ್ರು. ಕೇಸರಿ ಮನೆಯಲ್ಲಿ ಬಂಡಾಯದ ಬಾವುಟ ಹಾರಿಸಿದ್ರು. ವಿಜಯೇಂದ್ರ ಕೆಳಗಿಳಿಸಲು ರೆಬಲ್ ಟೀಮ್ ಕಟ್ಟಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟಿಸಲಾಗಿದೆ. ಹಾಗಾದ್ರೆ ಉಚ್ಚಾಟನೆಗೆ ಕಾರಣವಾಗಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಯತ್ನಾಳ್ ಉಚ್ಚಾಟನೆಗೆ 9 ಕಾರಣಗಳು ಇವೆ ಎನ್ನಲಾಗಿದೆ. ಕೇಂದ್ರ ಸಮಿತಿ ನೋಟಿಸ್ಗೆ ಯತ್ನಾಳ್ ಸೊಪ್ಪು ಹಾಕಿರಲಿಲ್ಲ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ರು. ಮೀಡಿಯಾಗಳ ಮುಂದೆ ನಿಂತು ಅಪ್ಪ ಮಗನ ತೇಜೋವಧೆ ಮಾಡುತ್ತಿದ್ರು. ಹೈಕಮಾಂಡ್ನನ್ನ ಏನು ಮಾಡಲ್ಲ ಅನ್ನೋ ಅತಿ ವಿಶ್ವಾಸ. ಪಕ್ಷದ ನಿರ್ಧಾರಗಳನ್ನ ಪಾಲಿಸದೆ ಬಂಡತನ ಪ್ರದರ್ಶನ ಮಾಡಿದ್ರು. ಪ್ರತ್ಯೇಕ ಬಣ ಕಟ್ಟಿಕೊಂಡು ವಿಜಯೇಂದ್ರ ವಿರುದ್ಧ ಗುಂಪುಗಾರಿಕೆ. ಪಕ್ಷದ ಹೋರಾಟ ಪ್ರತಿಭಟನೆಗಳಿಂದ ದೂರ ಇದ್ದದ್ದು ಉಚ್ಚಾಟನೆಗೆ ಕಾರಣ ಎನ್ನಲಾಗಿದೆ. ಹಣ ನೀಡಿ ಸಿಎಂ ಗಾದಿ ಖರೀದಿಸಬಹುದು, ಹೀಗೆ ಹಲವು ಹೇಳಿಕೆ ನೀಡಿ ಹೈಕಮಾಂಡ್ ನಾಯಕರ ಎಚ್ಚರಿಕೆ ಧಿಕ್ಕರಿಸಿದೆ ಯತ್ನಾಳ್ ಉಚ್ಚಾಟನೆಗೆ ಕಾರಣ ಎನ್ನಲಾಗಿದೆ. ಟ್ವೀಟ್ ಮೂಲಕ ಮತ್ತೆ ಗುಡುಗಿದ ಫೈರ್ ಬ್ರ್ಯಾಂಡ್. ಬಿಜೆಪಿಯಿಂದ ತಮ್ಮನ್ನ ಉಚ್ಚಾಟನೆ ಮಾಡ್ತಿದ್ದಂತೆ ಟ್ವೀಟ್ನಲ್ಲೇ ಮತ್ತೆ ಯತ್ನಾಳ್ ಗುಡುಗಿದ್ದಾರೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಲ್ಲದಿದ್ದರೆ ಪಕ್ಷ ಮಕಾಡೆ ಮಲಗುತ್ತೆ. ಬಿಜೆಪಿ ಕುಟುಂಬ ರಾಜಕಾರಣದಲ್ಲಿ ಮುಳುಗಿದೆ. ನನ್ನ ಉಚ್ಚಾಟನೆ ಪಕ್ಷದ ದ್ವಂದ್ವ ನೀತಿಗಳಿಗೆ ಹಿಡಿದ ಕೈಗನ್ನಡಿ. ನನ್ನ ನೀತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಶೋಕಾಸ್ ನೋಟಿಸ್ಗೆ ಯತ್ನಾಳ್ ನೀಡಿರುವ ಉತ್ತರದ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಫೆಬ್ರವರಿ 10ರಂದು ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡಲಾಗಿತ್ತು. ಫೆಬ್ರವರಿ 12ರಂದು ಶೋಕಾಸ್ ನೋಟಿಸ್ಗೆ 26 ಅಂಶಗಳನ್ನು ಉಲ್ಲೇಖಿಸಿ ಉತ್ತರ ಕೊಟ್ಟಿದ್ದಾರಂತೆ. ಹಿಂದೂ ಫೈರ್ ಬ್ರ್ಯಾಂಡ್ನ ಮುಂದಿನ ನಡೆಯೇ ಸದ್ಯದ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉಚ್ಚಾಟನೆಗಳ ವಿರುದ್ಧ ಅಬ್ಬರಿಸಿದ್ದ ಹಿಂದೂ ಫೈರ್ ಬ್ರ್ಯಾಂಡ್ ಬಿಜೆಪಿಯಿಂದ ಔಟ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಯತ್ನಾಳ್ ಉಚ್ಚಾಟನೆಯ ಅಸಲಿ ಎತ್ತು ಬಿಚ್ಚಿಡ್ತಾ ಇದೆ. ಬಿಜೆಪಿ ಶೋಕಾಸ್ ನೋಟಿಸ್ಗೆ ಹಿಂದೂ ಹುಲಿ ಉತ್ತರ ಹೇಗಿತ್ತು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಯತ್ನಾಳ್ ಹಿಂದೂ ಫೈರ್ ಬ್ರ್ಯಾಂಡ್, ಬಿಜೆಪಿ ರೆಬಲ್ ನಾಯಕ ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಗುಡುಗಿದ್ದ ಹಿಂದೂ ಹುಲಿ. ಅಪ್ಪ ಮಕ್ಕಳ ವಂಶವಾಹಿ ಆಡಳಿತದ ವಿರುದ್ಧ ಸಿಡಿದೆದ್ದಿದ್ದ ಲೀಡರ್ ಈಗ ಕೇಸರಿ ಮನೆಯಿಂದ ಹೊರಬಿದ್ದಿದ್ದಾರೆ. ಬಿಜೆಪಿಯಿಂದ ರೆಬಲ್ ಶಾಸಕನಿಗೆ ಗೇಟ್ ಪಾಸ್. ರಿಪಬ್ಲಿಕ್ನಲ್ಲಿ ಯತ್ನಾಳ್ ಉಚ್ಚಾಟನೆ ಅಸಲಿ ಎತ್ತು. ಬಿಜೆಪಿಯಲ್ಲಿ ವಂಶ ಪಾರಂಪರ್ಯ ಆಡಳಿತದ ವಿರುದ್ಧ ಯತ್ನಾಳ್ ಸಿಡಿದೆದ್ದಿದ್ರು. ಕೇಸರಿ ಮನೆಯಲ್ಲಿ ಬಂಡಾಯದ ಬಾವುಟ ಹಾರಿಸಿದ್ರು. ವಿಜಯೇಂದ್ರ ಕೆಳಗಿಳಿಸಲು ರೆಬಲ್ ಟೀಮ್ ಕಟ್ಟಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟಿಸಲಾಗಿದೆ. ಹಾಗಾದ್ರೆ ಉಚ್ಚಾಟನೆಗೆ ಕಾರಣವಾಗಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಯತ್ನಾಳ್ ಉಚ್ಚಾಟನೆಗೆ 9 ಕಾರಣಗಳು ಇವೆ ಎನ್ನಲಾಗಿದೆ. ಕೇಂದ್ರ ಸಮಿತಿ ನೋಟಿಸ್ಗೆ ಯತ್ನಾಳ್ ಸೊಪ್ಪು ಹಾಕಿರಲಿಲ್ಲ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ರು. ಮೀಡಿಯಾಗಳ ಮುಂದೆ ನಿಂತು ಅಪ್ಪ ಮಗನ ತೇಜೋವಧೆ ಮಾಡುತ್ತಿದ್ರು. ಹೈಕಮಾಂಡ್ನನ್ನ ಏನು ಮಾಡಲ್ಲ ಅನ್ನೋ ಅತಿ ವಿಶ್ವಾಸ. ಪಕ್ಷದ ನಿರ್ಧಾರಗಳನ್ನ ಪಾಲಿಸದೆ ಬಂಡತನ ಪ್ರದರ್ಶನ ಮಾಡಿದ್ರು. ಪ್ರತ್ಯೇಕ ಬಣ ಕಟ್ಟಿಕೊಂಡು ವಿಜಯೇಂದ್ರ ವಿರುದ್ಧ ಗುಂಪುಗಾರಿಕೆ. ಪಕ್ಷದ ಹೋರಾಟ ಪ್ರತಿಭಟನೆಗಳಿಂದ ದೂರ ಇದ್ದದ್ದು ಉಚ್ಚಾಟನೆಗೆ ಕಾರಣ ಎನ್ನಲಾಗಿದೆ. ಹಣ ನೀಡಿ ಸಿಎಂ ಗಾದಿ ಖರೀದಿಸಬಹುದು, ಹೀಗೆ ಹಲವು ಹೇಳಿಕೆ ನೀಡಿ ಹೈಕಮಾಂಡ್ ನಾಯಕರ ಎಚ್ಚರಿಕೆ ಧಿಕ್ಕರಿಸಿದೆ ಯತ್ನಾಳ್ ಉಚ್ಚಾಟನೆಗೆ ಕಾರಣ ಎನ್ನಲಾಗಿದೆ.
ಮೂಲಕ ಮತ್ತೆ ಗುಡುಗಿದ ಫೈರ್ ಬ್ರ್ಯಾಂಡ್. ಬಿಜೆಪಿಯಿಂದ ತಮ್ಮನ್ನ ಉಚ್ಚಾಟನೆ ಮಾಡ್ತಿದ್ದಂತೆ ಟ್ವೀಟ್ನಲ್ಲೇ ಮತ್ತೆ ಯತ್ನಾಳ್ ಗುಡುಗಿದ್ದಾರೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಲ್ಲದಿದ್ದರೆ ಪಕ್ಷ ಮಕಾಡೆ ಮಲಗುತ್ತೆ. ಬಿಜೆಪಿ ಕುಟುಂಬ ರಾಜಕಾರಣದಲ್ಲಿ ಮುಳುಗಿದೆ. ನನ್ನ ಉಚ್ಚಾಟನೆ ಪಕ್ಷದ ದ್ವಂದ್ವ ನೀತಿಗಳಿಗೆ ಹಿಡಿದ ಕೈಗನ್ನಡಿ. ನನ್ನ ನೀತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಶೋಕಾಸ್ ನೋಟಿಸ್ಗೆ ಯತ್ನಾಳ್ ನೀಡಿರುವ ಉತ್ತರದ ಪ್ರತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಫೆಬ್ರವರಿ 10ರಂದು ಯತ್ನಾಳ್ಗೆ ಶೋಕಾಸ್ ನೋಟಿಸ್ ನೀಡಲಾಗಿತ್ತು. ಫೆಬ್ರವರಿ 12ರಂದು ಶೋಕಾಸ್ ನೋಟಿಸ್ಗೆ 26 ಅಂಶಗಳನ್ನು ಉಲ್ಲೇಖಿಸಿ ಉತ್ತರ ಕೊಟ್ಟಿದ್ದಾರಂತೆ. ಹಿಂದೂ ಫೈರ್ ಬ್ರ್ಯಾಂಡ್ನ ಮುಂದಿನ ನಡೆಯೇ ಸದ್ಯದ ಕುತೂಹಲ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ಉಚ್ಚಾಟನೆಗಳ ವಿರುದ್ಧ ಅಬ್ಬರಿಸಿದ್ದ ಹಿಂದೂ ಫೈರ್ ಬ್ರ್ಯಾಂಡ್ ಬಿಜೆಪಿಯಿಂದ ಔಟ್ ಆಗಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಯತ್ನಾಳ್ ಉಚ್ಚಾಟನೆಯ ಅಸಲಿ ಎತ್ತು ಬಿಚ್ಚಿಡ್ತಾ ಇದೆ. ಬಿಜೆಪಿ ಶೋಕಾಸ್ ನೋಟಿಸ್ಗೆ ಹಿಂದೂ ಹುಲಿ ಉತ್ತರ ಹೇಗಿತ್ತು ಅನ್ನೋದನ್ನ ನಾವು ತೋರಿಸ್ತೀವಿ ನೋಡಿ. ಯತ್ನಾಳ್ ಹಿಂದೂ ಫೈರ್ ಬ್ರ್ಯಾಂಡ್, ಬಿಜೆಪಿ ರೆಬಲ್ ನಾಯಕ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ಗುಡುಗಿದ್ದ ಹಿಂದೂ ಹುಲಿ. ಅಪ್ಪ ಮಕ್ಕಳ ವಂಶವಾಹಿ ಆಡಳಿತದ ವಿರುದ್ಧ ಸಿಡಿದೆದ್ದಿದ್ದ ಲೀಡರ್ ಈಗ ಕೇಸರಿ ಮನೆಯಿಂದ ಹೊರಬಿದ್ದಿದ್ದಾರೆ. ಬಿಜೆಪಿಯಿಂದ ರೆಬಲ್ ಶಾಸಕನಿಗೆ ಗೇಟ್ ಪಾಸ್. ರಿಪಬ್ಲಿಕ್ನಲ್ಲಿ ಯತ್ನಾಳ್ ಉಚ್ಚಾಟನೆ ಅಸಲಿ ಎತ್ತು. ಬಿಜೆಪಿಯಲ್ಲಿ ವಂಶ ಪಾರಂಪರ್ಯ ಆಡಳಿತದ ವಿರುದ್ಧ ಯತ್ನಾಳ್ ಸಿಡಿದೆದ್ದಿದ್ರು. ಕೇಸರಿ ಮನೆಯಲ್ಲಿ ಬಂಡಾಯದ ಬಾವುಟ ಹಾರಿಸಿದ್ರು. ವಿಜಯೇಂದ್ರ ಕೆಳಗಿಳಿಸಲು ರೆಬಲ್ ಟೀಮ್ ಕಟ್ಟಿದ್ದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರನ್ನ ಉಚ್ಚಾಟಿಸಲಾಗಿದೆ. ಹಾಗಾದ್ರೆ ಉಚ್ಚಾಟನೆಗೆ ಕಾರಣವಾಗಿದ್ದೇನು ಅನ್ನೋದನ್ನ ನೋಡೋದಾದ್ರೆ, ಯತ್ನಾಳ್ ಉಚ್ಚಾಟನೆಗೆ 9 ಕಾರಣಗಳು ಇವೆ ಎನ್ನಲಾಗಿದೆ. ಕೇಂದ್ರ ಸಮಿತಿ ನೋಟಿಸ್ಗೆ ಯತ್ನಾಳ್ ಸೊಪ್ಪು ಹಾಕಿರಲಿಲ್ಲ. ಯಡಿಯೂರಪ್ಪ ವಿಜಯೇಂದ್ರ ವಿರುದ್ಧ ವಾಗ್ದಾಳಿ ನಡೆಸುತ್ತಿದ್ರು. ಮೀಡಿಯಾಗಳ ಮುಂದೆ ನಿಂತು ಅಪ್ಪ ಮಗನ ತೇಜೋವಧೆ ಮಾಡುತ್ತಿದ್ರು. ಹೈಕಮಾಂಡ್ ನನ್ನ ಏನು ಮಾಡಲ್ಲ ಅನ್ನೋ ಅತಿ ವಿಶ್ವಾಸ. ಪಕ್ಷದ ನಿರ್ಧಾರಗಳನ್ನ ಪಾಲಿಸದೆ ಬಂಡತನ ಪ್ರದರ್ಶನ ಮಾಡಿದ್ರು. ಪ್ರತ್ಯೇಕ ಬಣ ಕಟ್ಟಿಕೊಂಡು ವಿಜಯೇಂದ್ರ ವಿರುದ್ಧ ಗುಂಪುಗಾರಿಕೆ. ಪಕ್ಷದ ಹೋರಾಟ ಪ್ರತಿಭಟನೆಗಳಿಂದ ದೂರ ಇದ್ದದ್ದು ಉಚ್ಚಾಟನೆಗೆ ಕಾರಣ ಎನ್ನಲಾಗಿದೆ. ಹಣ ನೀಡಿ ಸಿಎಂ ಗಾದಿ ಖರೀದಿಸಬಹುದು, ಹೀಗೆ ಹಲವು ಹೇಳಿಕೆ ನೀಡಿ ಹೈಕಮಾಂಡ್ ನಾಯಕರ ಎಚ್ಚರಿಕೆ ಧಿಕ್ಕರಿಸಿದೆ ಯತ್ನಾಳ್ ಉಚ್ಚಾಟನೆಗೆ ಕಾರಣ ಎನ್ನಲಾಗಿದೆ. ಟ್ವೀಟ್ ಮೂಲಕ ಮತ್ತೆ ಗುಡುಗಿದ ಫೈರ್ ಬ್ರ್ಯಾಂಡ್. ಬಿಜೆಪಿಯಿಂದ ತಮ್ಮನ್ನ ಉಚ್ಚಾಟನೆ ಮಾಡ್ತಿದ್ದಂತೆ ಟ್ವೀಟ್ನಲ್ಲೇ ಮತ್ತೆ ಯತ್ನಾಳ್ ಗುಡುಗಿದ್ದಾರೆ. ಅಡ್ಜಸ್ಟ್ಮೆಂಟ್ ರಾಜಕಾರಣ ನಿಲ್ಲದಿದ್ದರೆ ಪಕ್ಷ ಮಕಾಡೆ ಮಲಗುತ್ತೆ. ಬಿಜೆಪಿ ಕುಟುಂಬ ರಾಜಕಾರಣದಲ್ಲಿ ಮುಳುಗಿದೆ. ನನ್ನ ಉಚ್ಚಾಟನೆ ಪಕ್ಷದ ದ್ವಂದ್ವ ನೀತಿಗಳಿಗೆ ಹಿಡಿದ ಕೈಗನ್ನಡಿ. ನನ್ನ ನೀತಿಯಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಶೋಕಾಸ್ ನೋಟಿಸ್ಗೆ ಯತ್ನಾಳ್